ಸಂಕೋಳಿಯ ಸತ್ವಾಧಾರ ಫೌಂಡೇಶನ್, ಮಂಗಳೂರಿನ ವಿಧಾತ್ರಿ ಅಕಾಡೆಮಿ ಹಾಗೂ ರಂಗ ಸಾರಸ್ವತ ಸಂಸ್ಥೆಗಳ ಸಹಯೋಗದಲ್ಲಿ ಭಾನುವಾರ ಸರಸ್ವತಿ ಪಿಯು ಕಾಲೇಜಿನ ಆವರಣದಲ್ಲಿ ನಡೆದ ಯಾರು ಹಿತವರು ನಿಮಗೆ ಚರ್ಚಾ ಕಾರ್ಯಕ್ರಮ ಜನಮನ ರಂಜಿಸುವಲ್ಲಿ ಯಶಸ್ವಿಯಾಯಿತು. ಪ್ರತಿ ವರ್ಷ ಒಂದಲ್ಲ ಒಂದು ವಿಶಿಷ್ಟ ಮತ್ತು ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿರುವ ಸಂಕೋಳಿಯ ಸತ್ವಾಧಾರ್ ಫೌಂಡೇಶನ್ ಈ ಬಾರಿ ಸಂಘಟಿಸಿರುವ ಯಾರು ಹಿತವರು ನಿಮಗೆ ಕಾರ್ಯಕ್ರಮಕ್ಕೆ ನಿರೀಕ್ಷೆಗೂ ಮೀರಿ ಉತ್ತಮ ಜನಸ್ಪಂದನೆ ವ್ಯಕ್ತವಾಯಿತು. ಇಂಥದ್ದೊಂದು ಕಾರ್ಯಕ್ರಮ ತಿಂಗಳಿಗೊಂದು ನಡೆದ್ರೆ ಚೆನ್ನಾಗಿರುತ್ತಿತ್ತು ಅಂತ ಕಾರ್ಯಕ್ರಮಕ್ಕೆ ಬಂದಿದ್ದ ಶ್ರೋತೃಗಳೇ ಆಡಿದ ಮಾತು ಕಾರ್ಯಕ್ರಮದ ಯಶಸ್ಸಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಭಾನುವಾರ ಸರಸ್ವತಿ ಪಿಯು ಕಾಲೇಜಿನ ಆವರಣದಲ್ಲಿ ನಡೆದ ಯಾರು ಹಿತವರು ನಿಮಗೆ ಚರ್ಚಾ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಕೊಂಕಣ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಮುರಳೀಧರ್ ಪ್ರಭು ಅವರು, ಸಮಾಜದಲ್ಲಿ ವೈಚಾರಿಕ ದೃಷ್ಟಿಕೋನಗಳು ಬೆಳೆಯಬೇಕು. ಕೇವಲ ಹಣ ಗಳಿಕೆಯ ಹಿಂದೆ ಬಿದ್ದಿರುವ ಜನರು ಒಂದೆಡೆಯಾದರೆ ಗುಣಕ್ಕೆ ಮಹತ್ವ ನೀಡುವವರು ಇನ್ನೊಂದೆಡೆ. ಎರಡರ ನಡುವೆ ಸಮಾಜ ಒಪ್ಪುವುದು ಯಾರನ್ನು ಎನ್ನುವ ವಿಷಯವನ್ನು ಮುಂದಿಟ್ಟುಕೊಂಡು ಸತ್ವಾಧಾರ್ ಫೌಂಡೇಶನ್ ಸಂಘಟಿಸಿರುವ ಯಾರು ಹಿತವರು ನಿಮಗೆ ಕಾರ್ಯಕ್ರಮ ಸಮಾಜಕ್ಕೆ ಬಹುದೊಡ್ಡ ಸಂದೇಶವನ್ನು ನೀಡಲಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮನ್ನಣೆ ಯಾರಿಗೆ? ಗುಣವಂತರಿಗೋ ಹಣವಂತರಿಗೆ? ಆದರೆ ನನಗೆ ಕಾಣ್ತಾ ಇರೋ ಇಲ್ಲಿ ಸೇರಿರುವ ಎಲ್ಲ ಗುಣವಂತರು ಕೇವಲ ಹಣವಂತರಿಗೆ ಮಾತ್ರ ಯಾಕೆ ಕೊಡ್ತಾ ಇದ್ದೀರಿ ಎಂಬ ಧ್ವನಿ ಇಲ್ಲಿ ಕಾಣ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಬಹುಶಃ ಎಲ್ಲ ಗುಣವಂತರು ಸೇರಿ ಕೇವಲ ಹಣವಂತರಿಗೆ ಯಾಕೆಪ್ಪ ಮಾನ ಅಂತ ಕೇಳ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಒಂದೇ ಒಂದು ಪುಟ್ಟ ಉದಾಹರಣೆ ನಾನು ಕೊಡಲು ಬಯಸ್ತೇನೆ. ಯಾವ ಉಪಮೆ ಇದಕ್ಕೆ ಎಷ್ಟು ಸಮಂಜಸವೋ ಗೊತ್ತಿಲ್ಲ. ಇಬ್ಬರು ಸಾಧುಗಳು ಮಾತಾಡ್ಕೊಳ್ತಿದ್ರಂತೆ. ಸಾಧುಕೋ ಸಾಧು ಮೇಲೆತೋ ಕರೆ ದೋದೋ ಬಾತ್, ಗದೆಕೋ ಗದೆ ಮೇಲೆತೋ ಮಾರೆ ದೋದೋ ಲಾತ್ ಅಂತಿದೆ, ನಮ್ಗೆ ಗೊತ್ತಿದೆ. ಸಾಧುಗಳಂದ್ರೆ ಉತ್ತಮವಾದ ಮಾತಾಡ್ತಾರೆ. ಸಾಧು ಇನ್ನೊಬ್ಬ ಸಾಧುನ ಹತ್ರ ಹೇಳಿದಂತೆ, ಮತ್ತೆ ನೀನೇನಪ್ಪ ದೇವರಿಗಿಂತ ದೊಡ್ಡವನಯ್ಯ ಅಂತ ಕೇಳಿದಂತೆ ಇನ್ನೊಬ್ಬ ಸಾಧುನಿಗೆ. ಹೌದು, ನಾನು ದೇವರಿಗಿಂತ ದೊಡ್ಡವ. ಏನು ಹೇಳ್ತೀಯ ನೀನು? ಹೇಳು, ಹ್ಯಾಂಗೆ ಹೇಳ್ತೀಯ ಕೇಳು. ನೋಡು, ದೇವರು ನನ್ನೊಳಗಿದ್ದಾನೆ ಅಂದಮೇಲೆ ನಾನು ದೇವರಿಗಿಂತ ದೊಡ್ಡವನಲ್ವಾ? ಏನು ಅಹಂಕಾರದ ಮಾತಪ್ಪ ನಿಂದು, ದೇವರಿಗಿಂತ ನೀನು ದೊಡ್ಡವ ಅಂತ ಹೇಳು, ಸರಿಯಾ? ಆವಾಗ ಆ ಸಾಧು ಹೇಳಿದ ಮಾತು ಬಹಳ ಗಮನ ಬಿಟ್ಟು ಕೇಳಿ ಅವನು ಹೇಳಿದಂತೆ, ಹಾಂ ನಿನಗೆ ನನಗೆ ಅಹಂಕಾರ ಅಂತ ಅನಿಸ್ತಿದೆಯೋ? ಹಾಗಾದ್ರೆ ನಿನ್ನ ದೇವರಿಗೆ ಒಂದು ಹೇಳು, ನನ್ನನ್ನು ಅವನ ಹೃದಯದಲ್ಲಿ ಇಟ್ಕೊಳ್ಳಿಕ್ಕೆ ಹೇಳಿಬಿಡು. ಎರಡು ಅರ್ಥ ಒಂದೇ. ಅಂದರೆ ನಾನು ನಿನ್ನ ಹೃದಯದಲ್ಲಿರೋದು, ನೀನು ನನ್ನ ಹೃದಯದಲ್ಲಿರೋದು ಒಂದೇ. ಅಂದರೆ ಇದು ಉಪಮೆ ಯಾಕೆ ನಾನು ಕೊಟ್ಟೆ ಅಂತ ಹೇಳಿದ್ರೆ, ಹಣವಂತರಲ್ಲೂ ಕೆಲವು ಗುಣವಂತರು ಇದ್ದರೆ ಅಥವಾ ಗುಣವಂತರಲ್ಲೂ ಸಾಕಷ್ಟು ಹಣ ಇದ್ದರೆ ಈ ಒಂದು ಇದರ ಅವಶ್ಯಕತೆ ಇಲ್ಲಾಗಿತ್ತು ಅನಿಸ್ತದೆ. ಅದು ಏನು ಹೇಳ್ತಾರೆ, ನಮ್ಮಲ್ಲಿ ಅಧ್ಯಾತ್ಮದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಇಬ್ಬರು ದೇವರು ಮತ್ತು ಮನುಷ್ಯ ಬೇರೆ ಬೇರೆ ಅಂತ ತೋರಿಸೋದು. ಬಿಜೆಪಿ ಮುಖಂಡರಾದ ಶಿವಾನಂದ ಹೆಗಡೆ ಕಡ್ತೋಕ ಮಾತನಾಡಿ, ಒಳ್ಳೆಯ ಗುಣವನ್ನು ಹೊಂದಿದವರು ಮಾತ್ರ ಸುಭದ್ರ ಸಮಾಜವನ್ನು ನಿರ್ಮಾಣ ಮಾಡಬಲ್ಲರು. ಆದರೆ ಹಣವು ಈ ಕಾಲದಲ್ಲಿ ಬದುಕಿನ ಭಾಗವಾಗಿದೆ ಎಂದರು. ಚಾರ್ಟೆಡ್ ಅಕೌಂಟೆಂಟ್ ವಿನಾಯಕ್ ಹೆಗಡೆ ಮಾತನಾಡಿ, ಇಂತಹ ಕಾರ್ಯಕ್ರಮವನ್ನು ಸಂಘಟಿಸುತ್ತಿರುವ ಸತ್ವಾಧಾರ್ ಫೌಂಡೇಶನ್ ಜ್ಞಾನವನ್ನು ಹಂಚುತ್ತಿದೆ, ಜ್ಞಾನದ ಯಜ್ಞ ನಡೆಸುತ್ತಿದೆ. ಸಂಸ್ಥೆ ಜೊತೆಗೆ ತಾವು ಸದಾ ನಿಂತು ಸಂಸ್ಥೆಗೆ ಬೆಂಬಲ ತುಂಬುತ್ತೇವೆ ಎಂದು ಹೇಳಿದರು. ಈ ಕಾರ್ಯಕ್ರಮ ಇವತ್ತಿನ ದಿನಗಳಿಗೆ ಅತ್ಯಂತ ಅಗತ್ಯವಾದಂಥದ್ದು. ಇಲ್ಲಿ ಚರ್ಚಿತವಾಗುವಂಥ ವಿಷಯ ಕೂಡ ಹಾಗೆ. ಇದು ಕೇವಲ ಮನಿಗಳ ಮ್ಯಾಟ್ರ್ ಅಷ್ಟೇ ಅಲ್ಲ, ಮಿದುಳಿಗೂ ಬೇಕಾದಂಥ ಮ್ಯಾಟ್ರು. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಅನೇಕ ಜಂಜಾಟಗಳ ಮಧ್ಯೆ
ಕ್ಷಣಿಕ ಹಿತಕ್ಕಾಗಿ ಉಚಿತ ಯೋಜನೆಗಳು ಅಥವಾ ಯಾವುದೇ ಕ್ಷಣಿಕಕ್ಕಾಗಿ ಚಿಂತಿಸುವುದನ್ನು ಬಿಟ್ಟು ದೀರ್ಘಕಾಲೀನಕ್ಕೆ ಅನುಕೂಲವಾಗುವಂಥ ಯೋಚನೆಯನ್ನು ಮಾಡಬೇಕಾದಂಥ ವಿಚಾರ ಬಹಳ ಸ್ತುತ್ಯವಾದಂಥದ್ದು. ಇದು ಕೇವಲ ಪಟ್ಟಣಗಳಷ್ಟೇ ಅಲ್ಲ, ಹಳ್ಳಿಗೂ ತಲುಪಬೇಕಾದಂಥ ಆ ಒಂದು ವಿಷಯ ಇದು. ಗಣೇಶ್ ಜೋಶಿಯವರು ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಜೊತೆಗೆ ಎಲ್ಲರನ್ನು ಸೇರಿಸಿಕೊಂಡು ಆಯೋಜಿಸಿದ್ದಾರೆ. ಗಣೇಶ್ ಜೋಶಿಯವರು ಒಬ್ಬ ಸಾಹಿತಿ ಹೌದು. ಅವರ ಬರಹಗಳು ಓದಲಿಕ್ಕೆ ತಿಳಿದುಕೊಳ್ಳಲಿಕ್ಕೆ ಚೆನ್ನಾಗಿರುವಂಥದ್ದು, ಮಕ್ಕಳ ಮನಸ್ಸಿಗೂ ಕೂಡ ಮುಟ್ಟುವಂಥ ಅನೇಕ ಅವರ ಬರಹಗಳು ಯಥಾಯೋಗ್ಯವಾದಂಥವು. ಅಂಥ ಉತ್ತಮವಾದಂಥ ಸಾಹಿತಿ. ಅವರ ಈ ಚಿಂತನೆಯ ಜೊತೆಗೆ ಈ ಕಾರ್ಯಕ್ರಮ ಇಟ್ಟುಕೊಂಡಿರುವಂಥದ್ದು ಭಾಳ ಸಂತೋಷದ ವಿಷಯ. ಶಾಸಕ ದಿನಕರ್ ಶೆಟ್ಟಿ ಅತಿಥಿಯಾಗಿ ಪಾಲ್ಗೊಂಡು ಎಲ್ಲರನ್ನೂ ಗೌರವಿಸಿ ಮಾತನಾಡಿ, ಹಣದ ಜೊತೆಗೆ ಒಳ್ಳೆಯ ಗುಣವನ್ನು ಬೆಳೆಸಿಕೊಳ್ಳಬೇಕು. ಹಣ ಗುಣ ಬದುಕಿನ ಭಾಗವಾಗಬೇಕು. ಆವಾಗ ಮಾತ್ರ ಎಲ್ಲೆಡೆ ಬೆಲೆ ಸಿಗುತ್ತದೆ ಎಂದರು. ವಿಧಾತ್ರಿ ಅಕಾಡೆಮಿಯ ಗುರುರಾಜ್ ಶೆಟ್ಟಿ, ಕ್ಷೇತ್ರ ಶಿಕ್ಷಣಾಧಿಕಾರಿ RL ಭಟ್, ಉದ್ಯಮಿ ಮಂಜುನಾಥ್ ಭಟ್ ಸ್ವರ್ಣಗದ್ದೆ, ಪ್ರಾಂಶುಪಾಲ್ ಕಿರಣ್ ಭಟ್, ಆಭರಣ ಜ್ಯುವೆಲರಿಯ ರಮೇಶ್ ಪೈ ಶುಭ ಹಾರೈಸಿದರು. ಆ ವಿಷಯದ ಮೇಲೆ ನಾನೇನು ಚರ್ಚೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ನನ್ನ ಮನಸ್ಸಿನಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದರೆ, ಹಣವಂತರಿಗೋ ನಿಮ್ಮ ಸಮಾಜದಲ್ಲಿ ಮನ್ನಣೆ, ಹಣ ಇದ್ದವರಿಗೆ ಸ್ವಲ್ಪ ಬುದ್ಧಿನೂ ಇರ್ತದೆ ಅನ್ನುವಂಥದ್ದು ನನ್ನ ಒಂದು ಕಲ್ಪನೆ ಇದೆ. ಹೀಗಾಗಿ ಖಂಡಿತವಾಗಿ ಹಣವಂತರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನನ್ನ ಒಂದು ಅನುಭವದಿಂದ ಬಂದಿದೆ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇದ್ದೆ. ಉದ್ಯಮಿ ವಸಂತರಾವ್ ಮಾತನಾಡಿ, ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಸಂಘಟಿಸುವುದರ ಜೊತೆಗೆ ಪ್ರೀತಿಯಿಂದ ಇಷ್ಟು ಜನರನ್ನು ಸೇರಿಸುವುದು ಸಣ್ಣ ಕೆಲಸವಲ್ಲ. ಕುಮಟಾ ತಾಲೂಕಿನಲ್ಲಿಯೇ ಇದೊಂದು ವಿಭಿನ್ನ ಕಾರ್ಯಕ್ರಮವಾಗಿದ್ದು, ವರ್ಷದಿಂದ ವರ್ಷಕ್ಕೆ ಹೊಸತನ ಹುಟ್ಟು ಹಾಕುತ್ತಿದೆ ಎಂದರು. ಮಾತುಗಾರರೇ ತುಂಬಿರುವ ಅಥವಾ ಅವರಿಗೋಸ್ಕರನೇ ಕಾದಿರುವ ಈ ವೇದಿಕೆಯಲ್ಲಿ ಒಂದೇ ಒಂದು ಮಾತನಾಡಲಿಕ್ಕೆ ಇಷ್ಟಪಡೋದು ಅಂದರೆ, ಕಾರ್ಯಕ್ರಮ ಶುರುವಾದಾಗಿಂದನೂ ಮನ್ನಣೆ ಹಣವಂತರಿಗೋ ಗುಣವಂತರಿಗೋ ಅಂತ ನಾನು ಸುಮಾರು ಸಲ ವಿಚಾರ ಮಾಡಿದೆ. ಆದರೆ ಒಂದು ಸಲ ಈ ಕಡೆನೂ ವಾಲ್ತದೆ, ಒಂದು ಸಲ ಆ ಕಡೆನೂ ವಾಲ್ತದೆ ಮನಸ್ಸು. ಹಾಗಾಗಿ ತುಂಬ ಸಲ ವಿಚಾರ ಮಾಡಿದಾಗ ಹಣವಂತರಲ್ಲಿ ಗುಣ ಇದ್ದರೆ ಅವರು ಹೆಚ್ಚು ಬಲವಂತರಾಗ್ತಾರೆ ಅಂತ ಒಂದು ಭಾವನೆಗಳು ಮೂಡ್ತು. ಹಾಗಾಗಿ ಈ ಅಭಿಪ್ರಾಯವನ್ನು ಅಥವಾ ಈ ವಾದಗಳನ್ನು ಮಾತುಗಾರರ ಬಾಯಲ್ಲೇ ಕೇಳೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಹಾಗೆ ಸತ್ತಾಧಾರ ಫೌಂಡೇಶನ್ ಮತ್ತು ಸಂಸ್ಥೆಗಳು ಏನು ನಡೆಸ್ತಾ ಇದ್ದಾರೆ, ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಬರಲಿ ಅಂತ ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಸಮಾಜದಲ್ಲಿ ಮನ್ನಣೆ ಯಾರಿಗೆ, ಹಣವಂತರಿಗೋ ಗುಣವಂತರಿಗೋ ಎಂಬ ವಿಷಯದ ಬಗ್ಗೆ 2 ತಂಡಗಳಲ್ಲಿ ವಾದಗಳು ನಡೆದವು. ಗುಣವಂತರಿಗೆ ಸಮಾಜದಲ್ಲಿ ಮನ್ನಣೆ ಕುರಿತು ಮಾತನಾಡಿದ ಕುಂದಾಪುರದ ದಾಮೋದರ್ ಶರ್ಮಾ ಹಾಗೂ ಶಿಕ್ಷಕ ಮಂಜುನಾಥ್ ಗಾಂವ್ಕರ್ ಬರ್ಗಿ, ತಿಗಣೇಶ್ ಮಾಗೋಡ್, ಪ್ರಶಾಂತ್ ಹೆಗಡೆ ಮೂಡಲ್ಮನೆಯವರು, ಪುರಾಣದಲ್ಲಿ ರಾಮನ ಶ್ರೇಷ್ಠತೆ, ಕೃಷ್ಣನ ಸರಿತಪ್ಪು ನಿರ್ಣಯಿಸುವ ಗುಣವನ್ನು ಜಗತ್ತು ಕೊಂಡಾಡಿದೆ. ಸಂಪತ್ತು ಅಧಿಕಾರದಿಂದ ಬೇಸತ್ತ ಬುದ್ಧ ಮನಃಶಾಂತಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದರಿಂದ ಆತ ಇಂದು ಶ್ರೇಷ್ಠತೆಗೆ ಮಾದರಿಯಾಗಿದ್ದಾನೆ ಎಂದರು. ಅದರಲ್ಲಂತೂ ಕೆಲವರಂತೂ ನಾನೇ ಹೇಳೋದು ಕೇಳಿ, ನಮ್ಮ ಅಪ್ಪನ ಹೆಸರಿಗೆ ಒಂತೆ ಆಗುವ, ಅಮ್ಮನ ಹೆಸರಿಗೆ ಒಂತೆ ಆಗುವ, ಅದೆಂತ ಅಕ್ರಮ ಸಕ್ರಮ ಅರ್ಜಿ ಹಾಕೋದಲ್ಲ. ಆಭರಣದವ್ರು ಎಷ್ಟು ಇಟ್ಟಿರಿ, ಪುಣ್ಯಾತ್ಮರು ಎಲ್ಲೋರವರು ಇಲ್ಲೇ ಇದ್ರಲ್ಲ. ಒಂದೇ ಅಲ್ಲ, ಅದನ್ನೊಂದು ಬರೆದು ಹಾಕಬೇಕಿತ್ತು. ನಾನು 1 ತಗೊಳ್ತೆ 2 ತಗೊಳ್ತೆ. ಗುಣವಂತರಿಗೂ ಕೂಡ ಹಣದ ಆಸೆ ಇದ್ದೇ ಇರ್ತದೆ. ಅದರಿಂದ ನಾವು ಈ ವಿಚಾರವನ್ನು ಕೂಲಂಕುಷವಾಗಿ ತಗೊಂಡ್ರೆ ಈ ಕಾಲದಲ್ಲಿ ಕಲಿಯುಗದಲ್ಲಿ ಹಣಕ್ಕೆ ಸ್ವಲ್ಪ ಬೆಲೆ ಹೆಚ್ಚು, ಗುಣಕ್ಕೆ ಬೆಲೆ ಇಲ್ಲ ಅಂತಿಲ್ಲ. ಹಣ ಇದ್ದವರು, ಆಗ ಶ್ರೀಯುತ ಶಾಸಕರು ಹೇಳಿದರು, ಹಣ ಇದ್ದವರಿಗೂ ಗುಣ ಇರ್ತದೆ ಅಂತ ಹೇಳಿದ್ದಾರೆ. ಹಣ ಇದ್ದವರಿಗೂ ಗುಣ ಇರ್ತದೆ, ಸತ್ಯ. ಹಣ ಇದ್ದವರಿಂದ ಈ ಹೆಚ್ಚಿನ ಕಾರ್ಯಕ್ರಮಗಳು ಏನಾಗ್ತವೆ ಕೇಳಿದರೆ, ಆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗೋದು ಹಣ ಇದ್ದವರ ಆ ಗುಣದಿಂದ. ಏನು ಮಾಡ್ತಾರೆ ಕೇಳಿದರೆ, ನೀವು ಅಲ್ಲಿ ಗುಣವಂತರು ಅಂತೂ ನಾನು ಹೇಳುವುದಲ್ಲ, ಹಣ ಇದ್ದವರ ಹಣದ ಗುಣದಿಂದ ಏನೋ ದೊಡ್ಡ ಕಾರ್ಯಕ್ರಮ ಆಗಬೇಕು. ಅಲ್ಲಿ ಡೊನೇಷನ್ ಕೊಡುವವರು ಯಾರು ಕೇಳಿದರೆ ಹಣವಂತರೇ ಬಿಟ್ಟರೆ ಗುಣವಂತರು ಶಾಮೇನು ಒಳ್ಳೇದಾಯ್ತಲ್ಲ, ಸ್ವಲ್ಪ ಇನ್ನೂ ಎತ್ತರ ಹಾಕಿದ್ರೆ ಆಗ್ತಿತ್ತು ಅಂದ್ರಲ್ಲ ಕಾರ್ಯಕ್ರಮ ನಡೀಲಿಕ್ಕಿಲ್ಲ. ಮತ್ತು ಇನ್ನೂ ಒಂದು 10 ಲೈಟ್ ಹಾಕಿದ್ರೆ ಆಗ್ತಿತ್ತು. 10 ಲೈಟ್ ಕೊಡುವುದು ಯಾರು? ನಾನು ಮಾತಾಡೋಣ, ಯಾರೋ ಒಬ್ರದ್ದು ಹಣವಂತರ ಇದ್ದರೆ ಮಾತ್ರ ಹಣ ಕೊಡೋದು. ನನ್ನ ಕುಂದಾಪುರ ಭಾಷೆ ಅರ್ಥ ಆಗ್ತಲ್ಲ ನಿಮಗೆ.
ಹಾಂ, ಅಡ್ಡಿಲ್ಲ. ಕಡೆಗೆ ಮಾತಾಡ್ಕೊಂತ ಮತ್ತೆ ಇನ್ನೂ ಕೆಲವು ಪುರಾಣದ ಉದಾಹರಣೆ ಕೊಡಬಲ್ಲೆ. ಆದರೆ ಯಾಕಂದರೆ ನಾವು ಇಲ್ಲಿ ಗುಣವಂತರಲ್ಲ ಹಣವಂತರ ಅಂತ ಹೇಳಬೇಕು. ಇಲ್ಲೆಲ್ಲ ಲೈವ್ ಇದೆ, ಅದೊಂದು ಮತ್ತೆ ಬೇರೆ ಬೇರೆ ಕಮೆಂಟ್ ಶುರುವಾಗುತ್ತೆ ಅಂತೇಳಿ ಆದಷ್ಟು ನುಂಗಿ ನೀರು ಕುಡಿದು ನನಗೆ ಎಷ್ಟು ಬೇಕು ನನ್ನ ವ್ಯಾಪ್ತಿಯಲ್ಲೇ ಮಾತಾಡ್ತೇನೆ. ಯಾಕಂದರೆ ಹಣವಂತರು ಮನ್ನಣೆ ಹೆಚ್ಚು ಅನ್ನೋದನ್ನು ಒಂದು ಸಾಕ್ಷಿ ಹೇಳಬಲ್ಲೆ. ಈಗ ದೊಡ್ಡದು ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮ, ಯಾವುದೋ ಒಬ್ಬ ರಾಜಕಾರಣಿಯವರು ಯಾವುದೋ ಒಬ್ಬ ಮಠದ ಸ್ವಾಮಿಗಳು ಬರ್ತಾರೆ. ಅವ್ರಿಗೆ ನಾವೆಲ್ಲ ಶುಭ ಕೋರುವ ಬ್ಯಾನರ್ ಹಾಕೋದು, ಇಂಥ ಸ್ವಾಮಿಗಳು ಬರ್ತಾ ಇದ್ದಾರೆ, ಆ ಕಾರ್ಯಕ್ರಮಕ್ಕೆ ನಾವು ಶುಭ ಕೋರುವ, ಇಂಥದ್ದು ಮಾಡುವ ಅಂತೇಳಿ. ಆದರೆ ಆ ಶುಭ ಕೋರುವ ಬರುವ ಸ್ವಾಮಿಗಳದಿತ್ತಲ್ಲ, ಸ್ಟ್ಯಾಂಪ್ ಸೈಜಿನ ಫಟ ಇಷ್ಟೇ ಅದು. ಶುಭ ಕೋರುವ ಅವ ಲಕ್ಷಗಟ್ಟಲೆ ದುಡ್ಡು ಕೊಟ್ಟಿದ್ದ, ಅವನು 3 ಫೀಟ್ ಎತ್ತರದ ಪಟ. ಇಲ್ಲಿ ಹೇಳಿ ಯಾರಿಗೆ ಇಲ್ಲ ಮನ್ನಣೆ? ಹಾಗೆ ಒಂದು ದೊಡ್ಡ ಚಪ್ಪಾಳೆ, ನೀವು ಅನುಮಾನ ಮಾಡೋದು ಬೇಡ, ಸ್ವರ ಮೊಳಗಿ ಹೋಗಬೇಕು. ಗುರ್ರ ಶೆಟ್ಟಿ ಇನ್ನೊಂದ್ಸರಿ ತಗಡು ಹಾಕ್ಲಿ ಬೇಕಾರೆ ಮೇಲೆ. ಇಲ್ಲ, ಯಾರು ನಡೆಯುವುದಿಲ್ಲ, ಬರೀ ಗುಣದಿಂದ ಏನೂ ನಡೆಯುವುದಿಲ್ಲ. ಆದರೆ ಹಣವನ್ನು ಎಷ್ಟು ಬೇಕು, ನಾನು ಹೇಳಿದ್ನಲ್ಲ, ಸಾಕು ಎಂದವ ಶ್ರೀಮಂತ, ಬೇಕು ಎಂದವ ಬಡವ. ಹಣವಂತ ಅವ ಹಂದಾಡಿಯವರು ಹೇಳಿದಾಗೆ ಅವನ ತಾಕತ್ತನ್ನು ಮಿತಿಯನ್ನು ಅರ್ಥ ಮಾಡಿಕೊಂಡಾಗ ಹಣವಂತ ಯಾವತ್ತೂ ಮನ್ನಣೆಯನ್ನು ಪಡಿತಾನೆ. ಇವತ್ತು ಭಾಳ ಜನ ಮನ್ನಣೆ ಪಡೆಯುವಂಥ ಹಣವಂತರೆಲ್ಲರೂ ಗುಣವಂತರಾಗಿರ್ತಾರೆ. ಯಾಕೆಂದರೆ ಅವರು ಹಣವನ್ನು ಇನ್ನೊಬ್ಬರಿಗೆ ಖರ್ಚು ಮಾಡ್ತಾರೆ, ಇನ್ನೊಬ್ಬರಿಗೆ ಕೊಡ್ತಾರೆ. ಇವತ್ತು ನೀವು ಬೀದಿಯಲ್ಲಿ ಹೋಗ್ರಿ, ಬಿಸ್ಕಿಟ್ ಕೈಯಲ್ಲಿ ಹೋದ್ರೆ ಬೀದಿ ನಾಯಿನೂ ನಿಮ್ಮ ಹತ್ರ ಮಾತಾಡೋದಿಲ್ಲ. ಬೀದಿ ನಾಯಿ ಎಲ್ಲರೂ ಬರ್ತಾರೆ ನೋಡಿ, ನೀವೇನಾದ್ರು ಹಾಕದೆ ಹೋದರೆ. ಆದ್ದರಿಂದ ಹಣವಂತನಾಗದೆ ಹೋದರೆ ಅವನ ಜೀವನ ವ್ಯರ್ಥ ಆಗ್ತದೆ. ಈಗೇನಾಗಿದೆ, ನಮ್ಮಂಥವರ ಊರಿನಲ್ಲಿ ಹಣ ಕೊಡದೆ ಹೋದರೆ ಹೆಣನೂ ಸುಡೋದಿಲ್ಲ. ಅದಕ್ಕೆ ಸರ್ಕಾರ ಹಣ ಕೊಡ್ತಿದೆ, ಹೆಣ ಸುಡಲಿಕ್ಕೆ. ಅಂಥ ಸ್ಥಿತಿ ಬಂದಿದೆ ನಮಗೆ. ಯಾಕೆಂದರೆ ಹಣ ಬೇಕೇ ಬೇಕು. ಹಣ ಇಲ್ಲದೆ ಹೋದರೆ ಯಾವ ಗುಣನೂ ನಡೆಯುವುದಿಲ್ಲ. ಆದ್ದರಿಂದ ನನ್ನ ವಾದದ ಪ್ರಕಾರ ಹಣವಂತ ಯಾವತ್ತೂ ಸಮಾಜದ ಅವಶ್ಯಕತೆ, ಅವನಿಗೆ ಮೊದಲ ಆದ್ಯತೆ ಅನ್ನೋದು ನನ್ನ ವಾದ. ನಮಸ್ಕಾರ. ವಿಷಯಕ್ಕೆ ಬಂದರೆ ಮಣೆ ಬೇರೆ, ಮನ್ನಣೆ ಬೇರೆ. ಆ ವ್ಯತ್ಯಾಸಗಳನ್ನು ನಾವು ಇವತ್ತು ಅರಿದೇ ಹೋದ್ದೇ ಇದಕ್ಕೆಲ್ಲ ಕಾರಣ. ಮಣೆ ಕೊಟ್ಟು ಮನ್ನಣೆ ಕೊಡ್ತಾರೋ ಅದು ಒಂದು ಜಾತಿಯ ಜನ, ಮನ್ನಣೆ ಕೊಟ್ಟು ಮಣೆ ಕೊಡ್ತಾರೋ ಒಂದು ಜಾತಿಯ ಜನ. ಮಣೆ ಕೊಟ್ಟು ಮನ್ನಣೆ ಕೊಡೋದು ಬೇರೆ, ಮನ್ನಣೆ ಕೊಟ್ಟು ಮಣೆ ಕೊಡುವುದು ಬೇರೆ. ಶಾಶ್ವತವಾಗಿ ನಿಲ್ಲುವುದು ಮನ್ನಣೆ ಕೊಟ್ಟು ಮಣೆ ಕೊಡೋದಿದೆಯಲ್ಲ, ಅದು ಶಾಶ್ವತವಾಗಿ ನಿಲ್ತದೆ. ಈಗ ಟಾಟಾ, ಬಿರ್ಲಾ, ಅಂದಾನಿ, ಏನೇನೋ ಶ್ರೀಮಂತರಿದ್ದಾರೆ. ಏನೂ ಇಲ್ಲದಂತಹ ದ್ರೌಪದಿ ಮುರ್ಮು ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಆಗ್ತಾಳೆ. ಇದಕ್ಕಿಂತ ದೊಡ್ಡ ಗುಣ ಈ ರಾಷ್ಟ್ರಕ್ಕೆ ಯಾವ ಪ್ರಧಾನ? ರಾಷ್ಟ್ರ ಯಾವ ಪ್ರಧಾನತೆ, ಯಾವುದರ ಮೇಲೆ ನಡೀತಾ ಇದೆ? ಗುಣದ ಮೇಲೆ ನಡೀತಾ ಇದೆ ರಾಷ್ಟ್ರ, ಗುಣದ ಮೇಲೆ ಜಗತ್ತು ನಡೀತಾ ಇದೆ. ಯಾವುದಕ್ಕೆ ಬೆಲೆ ಬರ್ತಾ ಇದೆ? ಮೋದಿ ನನ್ನ ಹತ್ರ ಚಾಯ್ವಾಲ ಪ್ರಧಾನಮಂತ್ರಿ, ಟಾಟಾ ಬಿರ್ಲಾ ಅಲ್ಲೇ ಇದ್ದಾರೆ. ನಿಮ್ಗೆ ಶಾಶ್ವತವಾಗಿ ನಾವು ಯಾರನ್ನ ಶಂಕರಾಚಾರ್ಯರು ಯಾವುದರಿಂದ ಗುರುತಿಸ್ತೇವೆ ನಾವು ಅವರನ್ನು? ಅವ್ರು ಕಟ್ಟಿದಂಥ ದೊಡ್ಡ ಬಿಲ್ಡಿಂಗು ಮತ್ತೊಂದು ಇನ್ನು ಅಲ್ಲ. ಅವರು ಭೂಮಿಗೆ ಕೊಟ್ಟಂತಹ ಕೊಡುಗೆ ಅಂಥದ್ದು, ವಿದ್ಯೆ ಅಂಥದ್ದು, ಗುಣ ಅಂಥದ್ದು. ನೀವು ಮಗದಷ್ಟು ಬರ್ತದೆ, ಖರ್ಚಾಗದಷ್ಟು ಇದೆ. ಯಾಕೆ ಗೌರವ? ಅದು ಗುಣ. ಹೇಳಬಹುದು ದುಡ್ಡಿದ್ದರೆ ಹೋದರೆ ಏನೂ ಬರುವುದಿಲ್ಲ ಅಂತ. ದುಡ್ಡಿದ್ದರೂ ಸಹಿತ ಏನೂ ಬರುವುದಿಲ್ಲ, ಎಲ್ಲವುದೂ ಕಡೆಗೆ ಮಣ್ಣಲ್ಲಿ ಹೋಗುವುದು. ಆದರೆ ಸತ್ತ ನಂತರವೂ ಬರುವುದು ಆತನ ಗುಣವೇ. ಈಗ ದೊಡ್ಡ ಬಿಲ್ಡಿಂಗನ್ನು ಅಪ್ಪ ಕಟ್ಟಿಸ್ತಾನೆ, ದೊಡ್ಡ ಮನೆಯನ್ನು ಕಟ್ಟಿಸ್ತಾನೆ. ಅವನು ಸತ್ತ ನಂತರ ಅವನ ಫೋಟೋ ಗೋಡೆಗೆ ಹೋಗಿ ನಿಲ್ತದೆ, ಆ ಚಿತ್ರವಾಗ್ತಾನೆ. ಆ ಫೋಟೋಕ್ಕೆ ಹೊರಲೆ ಬರುವವರೆಗೆ ಅವನದು, ಆ ನಂತರ ಅವನ ಮಗನ ಮನೆ. ಆದರೆ ನೀವು ಒಂದು ಕೃತಿಯನ್ನು, ಒಂದು ಒಳ್ಳೆಯ ಕೆಲಸವನ್ನು, ಒಂದು ಇದನ್ನು ಮಾಡಿ, ನಿಮ್ಮ ನಂತರದಲ್ಲೂ ತಲತಲಾಂತರದಲ್ಲೂ ಅದು ಅವನದೇ ಆಗಿರುತ್ತದೆ. ಹಣವಂತರಿಗೆ ಮನ್ನಣೆ ಕುರಿತು ಮಾತನಾಡಿದ ಕುಂದಾಪುರದ ಮನು ಹಂದಾಡಿ ಹಾಗೂ ಪತ್ರಕರ್ತ ಕೃಷ್ಣಮೂರ್ತಿ ಹೆಬ್ಬಾರ್, ಸಂದೀಪ್ ಭಟ್, ಕಾಗಲ್ ಚಿದಾನಂದ ಭಂಡಾರಿ, ನಮ್ಮ ಆಸೆ ಗುರಿ ಎಲ್ಲ ಸಂಪಾದನೆಯ ಮೂಲಕ ಅಂತಿಮವಾಗಿ ತಲುಪುವುದು ಹಣವನ್ನೇ. ಹಿಂದೆಲ್ಲ ಬದುಕಿನ ಅನಿವಾರ್ಯತೆಗೆ ವಸ್ತುಗಳ ವಿನಿಮಯ ಪದ್ಧತಿ ಇತ್ತು. ಇಂದು ಅದೇ ಬದುಕಿನ ಅಗತ್ಯಕ್ಕೆ ಹಣ ನೆರವಾಗುತ್ತಿದೆ ಎಂದರು. ರವೀಂದ್ರ ಭಟ್ ಸೂರಿ ಸಮಗ್ರ ಚರ್ಚಾ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಡಾಕ್ಟರ್ ಜಿಎಲ್ ಹೆಗಡೆ ಅಭಿನಂದನಾ ನುಡಿಗಳನ್ನು ಆಡಿದರು. ಸತ್ವಾಧಾರ್ ಫೌಂಡೇಶನ್ ಸಂಸ್ಥಾಪಕ ಗಣೇಶ್ ಜೋಶಿ ಸ್ವಾಗತಿಸಿದರು. ಜಯದೇವ್ ಬಳಗಂಡಿ ಕಾರ್ಯಕ್ರಮ ನಿರೂಪಿಸಿದರು. ಆಭರಣ ಜ್ಯುವೆಲರೀಸ್ನಿಂದ ಪ್ರೇಕ್ಷಕರಲ್ಲಿ ಅದೃಷ್ಟವಂತರನ್ನು ಆಯ್ಕೆ ಮಾಡಿ ಬಹುಮಾನ ನೀಡಲಾಯಿತು. 500ಕ್ಕೂ ಹೆಚ್ಚು ಜನರು ಆಗಮಿಸಿ ವಾಗ್ಮಿಗಳ ಮಾತಿಗೆ ತಲೆದೂಗಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.